11 ಅಂತ ಬೇರೆ ಹೇಳ್ತಾರೆ, ಪಕ್ಕದಲ್ಲೇ ಕೂತಿದ್ದಾನೆ ಲೆಕ್ಕಾಧಿಕಾರಿ. ಸೊ ಹೀಗಾಗಿ ಒಟ್ಟಿನಲ್ಲಿ ಗಾತ್ರ ದೊಡ್ಡದಾಗ್ತಾ ಇದೆ. ಆ ಗಾತ್ರದ ಮಧ್ಯೆ ನಮ್ಮನ್ನು ನಾವು ಕೂಡಿಸ್ಬೇಕಾದ್ರೆ ನಿಜವಾಗಿಯೂ ನಾವು ಎಲ್ಲರೂ ಶ್ರಮ ಪಡಬೇಕಾಗತ್ತೆ. ಈ ಸಿನಿಮಾ ಮಾಡುವಾಗ ಯಾವ ರೀತಿ ಎಲ್ಲರೂ ಸೇರಿ ಕೆಲಸ ಮಾಡಿದ್ರು ಆ ರೀತಿಯ ಎಲ್ಲರೂ ಸೇರಿ ಸಿನಿಮಾವನ್ನು ಗೆಲ್ಲಿಸೋದಕ್ಕೂ ಪ್ರಯತ್ನ ಪಡಬೇಕಾಗುತ್ತೆ. ನಮಗೆ ರವೀಂದ್ರ ಕಲಾಕ್ಷೇತ್ರನೋ ಅಥವಾ ರಂಗಶಂಕರನೋ ಹೊರಗಡೆ ಹೌಸ್ಫುಲ್ ಬೋರ್ಡ್ ಹಾಕಿದಾಗ ಎಲ್ಲರೂ ಬಂದು ಅದ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋತೀವಿ. ರಂಗಶಂಕರ ಹೌಸ್ಫುಲ್, ಅಯ್ಯೋ ಕಲಾಕ್ಷೇತ್ರ ಹೌಸ್ಫುಲ್ಲು ಅಂತ. ಹಾಗೆ ಥಿಯೇಟ್ರ್ನಲ್ಲಿ ಎಲ್ಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೋ ನೀವು ಒಬ್ಬೊಬ್ಬರು ಕೂಡ ಒಂದಷ್ಟು ಜನರ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಆಗ ಅದು 100 ಆಗಿ 100, 1000 ಆಗಿ 1000, 10,000 ಆಗಿ ಲಕ್ಷ ಆಗ್ಬೋದು. ಹಾಗಾಗಲಿ ಅಂತ ಆಶಿಸ್ತೇನೆ. ಅದು ಬಹಳ ಮುಖ್ಯ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ, ಇವತ್ತಿನ ಪ್ರಾಯೋಗಿಕ ಚಿತ್ರಗಳೇನಿದೆ, ಯಾಕೆ ಎಲ್ಲರೂ ಲೋ ಬಡ್ಜೆಟಲ್ಲಿ ಇದ್ದಾರೆ, ಯಾರೂ ಹೈ ಬಡ್ಜೆಟ್ ಇಲ್ಲ. ಹೈ ಬಡ್ಜೆಟ್ಲಿರೋ ಸ್ಟಾರ್ಗಳು ಮಾತ್ರ. ಅದನ್ನು ನಿನ್ನೆ ಯಾರೋ ಸೆಮಿನಾರ್ನಲ್ಲಿ ಭಾಳ ಚೆನ್ನಾಗಿ ಹೇಳಿದ್ರು, ಕೆ ವಿ ಪ್ರಭಾಕರ್ ಅಂತ ಕಾಣುತ್ತೆ. ಯಾರು ಕೊಟ್ಟರು ಸ್ವಾಮಿ ಇವರಿಗೆ ಸ್ಟಾರ್ಗಿರಿಗಳನ್ನ ಅಂತ ಕೇಳಿದ್ರು. ಅಂದರೆ ಅವ್ರಿಗೆ ಅವರೇ ಇಟ್ಕೊಂಡ್ಬಿಟ್ರು ಎಲ್ಲ ಸ್ಟಾರ್ಗಳನ್ನು, ಏನೇನೋ ಸ್ಟಾರ್ಗಳ ಹೆಸರುಗಳನ್ನ. ಆದರೆ ಅಣ್ಣವ್ರಿಗೆ ಆ ರೀತಿ ಯಾರೂ ಹೇಳಲೇ ಇಲ್ಲ. ಅವರಿಗೆ ಎಲ್ಲವನ್ನ ಜನ ಅಭಿಮಾನವಾಗಿ ಕೊಟ್ಟಿದ್ದು, ಅವರಾಗ ಅವ್ರು ಇಟ್ಕೊಂಡಿದ್ದಲ್ಲ. ಇಂತಹ ಸಮಯದಲ್ಲಿ ಇಂತಹ ಒಂದು ಪ್ರಾಯೋಗಿಕ ಚಿತ್ರಗಳು ಬರುವಾಗ ಅದರ ಹಿನ್ನೆಲೆ ಮತ್ತು ಅದರ ಮುನ್ನೆಲೆ, ಅದರ ಎಲ್ಲ ಜವಾಬ್ದಾರಿಯೂ ನಿಮ್ಮದೇ, ಈ ತಂಡದ್ದೇ. ನಾವು ಮೊದಲು ಹೇಳ್ತಾ ಇದ್ದೀವಿ, ಯಾವುದೋ ಡಿಸ್ಟ್ರಿಬ್ಯೂಟರ್ ಕೊಟ್ಬಿಟ್ರೆ ಮಾಡ್ಕೋತಾನೆ ಅಂತ. ಮಾಡ್ಕೋತಾನೆ ಅಷ್ಟೇ ಅವನು. ಸೊ ಅದರಿಂದ ಅದನ್ನು ನೋಡ್ಕೋಬೇಕಾಗಿದ್ದು ನಿರ್ಮಾಪಕ, ನಿರ್ದೇಶಕ ಮತ್ತು ತಂಡದ ಕೆಲಸ ಆಗುತ್ತೆ. ಸೊ ಈ ಎಲ್ಲ ಒಂದು ರೀತಿಯ ಕ್ಷೋಭೆಯ ಸುತ್ತ ಇರುವಂತಹ ಈ ಕ್ಷಣಗಳಲ್ಲಿ, ಆ ಕ್ಷೋಭೆಯ ಕ್ಷಣಗಳಲ್ಲಿ ನಮಗೆ ಭಾಳ ಖುಷಿಯಾಗೋದು ಏನಪ್ಪ ಅಂತಂದರೆ, ಒಂದು ಅದ್ಭುತವಾದಂತಹ ಒಂದು ಕಲಾಕೃತಿಯ ಹಿಂದೆ ಒಂದು ಅನುಭವಿ ಮನಸ್ಸಿದೆ. ಆ ಅನುಭವಿ ಮನಸ್ಸಿನ ಜೊತೆಯಲ್ಲಿ ಒಂದು ಅನುಭವಿ ತಂಡ ಇದೆ. ಇವರೆಲ್ಲರೂ ಹೊಸಬ್ರಲ್ಲ ಅಣ್ಣ, ಎಷ್ಟೋ ಜನ ಅಲ್ಲಲ್ಲಲ್ಲಿ ಕೆಲಸ ಮಾಡಿದ್ದಾರೆ, ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಆ ಎಲ್ಲ ಕೆಲಸಗಳನ್ನು ನಾವು ನೋಡಿದಂಗೆ ಐ ಥಿಂಕ್ ಮಂಜುನಾಥ ಹೆಗ್ಡೆ ಬಂದಿದ್ದಾನ, ಅವನು ಕಳಿಸ್ಬಿಟ್ಟಿದೆಯಲ್ಲ ಮೇಲಕ್ಕೆ, ಅದಕ್ಕೆ ಬಂದಿದೆ. ಸಿನಿಮಾದಲ್ಲಿ ಕಳಿಸ್ಬಿಟ್ಟಿದ್ದಾನೆ, ಅದರಿಂದ ಅವನೆಲ್ಲ ಬಂದಿಲ್ವೇನೋ ಅನ್ಕೊಂಡು. ಅಲ್ಲ, ಒಟ್ಟಿನಲ್ಲಿ ಅವನು ಫಸ್ಟ್ ಶಿವಮೊಗ್ಗದಲ್ಲಿ ಬಂದಾಗ ನನ್ನ ಸೀರಿಯಲ್ ಮೊದಲು ಮಾಡಿದ್ದು ಮಂಜುನಾಥ್ ಹೆಗ್ಡೆ. ಅಂದರೆ ನಿರಂತರವಾಗಿ ಅಂದಿನಿಂದ ಸುಮಾರು 26-28 ವರ್ಷಗಳ ಹಿಂದಿನಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿರೋರೇ ಇವರೆಲ್ಲರೂ. ಅಮ್ಮನ ಪಾತ್ರ ಮಾಡಿರೋರು ಕೂಡ ಪ್ರತಿಯೊಬ್ಬರು. ಸೊ ಅಲ್ವಾ, ಸೊ ಪ್ರತಿಯೊಬ್ಬರೂ ಕೂಡ ನುರಿತರು, ಪರಿಣತರು. ಅವರ ಪರಿಪೂರ್ಣವಾದಂಥ ಪರಿಶ್ರಮ ಏನಿದೆ ಅದು ಇಲ್ಲಿ ಕಾಣ್ತಾ ಇದೆ, ಕಾಣಬೇಕು. ಅದೇ ನಮ್ಮ ಆಶಯ. ಇಷ್ಟೆಲ್ಲ ಚೆನ್ನಾಗಿದ್ದು, ಎಲ್ಲ ಗೊತ್ತಿದ್ದು, ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಅನ್ಕೋಬಾರ್ದು. ಇಷ್ಟೆಲ್ಲ ಗೊತ್ತಿದ್ದು, ಎಲ್ಲ ಚೆನ್ನಾಗಿದ್ದು, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನಸ್ಸಿಗೆ ತೃಪ್ತಿಯಾಗಿದೆ, ನಿಮ್ಮ ಮನಸ್ಸುಗಳಿಗೆ ತೃಪ್ತಿಯಾಗಿದೆ. ಆ ತೃಪ್ತಿಯನ್ನು ಪ್ರೇಕ್ಷಕರ ಜೊತೆ ಹಂಚ್ಕೋಬೇಕು. ಆಗಲೇ ಸಿನಿಮಾ ಸಕ್ಸಸ್. ದುಡ್ಡು ಮಾಡುತ್ತೆ, ಅವಾರ್ಡ್ ಬರುತ್ತೆ, ಇತ್ಯಾದಿಗಳು ನಂತರದ ಬೋನಸ್ಗಳು. ಆ ಬೋನಸ್ಗಳಿಗಾಗಿ ನಾವು, ಆ ಬೋನಸ್ಸೇ ನಮ್ಮ ಗುರಿ ಏನಂದರೆ ಆಗೋದಿಲ್ಲ. ಇವೆಲ್ಲ ಮನಸ್ಸನ್ನು ಮುಟ್ಟುವಂತಹ ಕೆಲಸ ಏನಿದೆ ಅದಾದ ಮೇಲೆ ಅದು ತಾನಾಗಿ ಬಂದರೆ ಸಂತೋಷ. ಎಲ್ಲದರ ಹಿಂದೆ ರಾಜಕೀಯ ಇದೆ, ಪ್ರತಿಯೊಂದರ ಹಿಂದೆ ರಾಜಕೀಯ ಇದೆ, ಸಬ್ಸಿಡಿ ಹಿಂದೆನೂ ರಾಜಕೀಯ ಇದೆ. ಸೊ ಇವೆಲ್ಲ ಇರುವಾಗ ಅವೆಲ್ಲ ಷರತ್ತುಗಳನ್ನು ದಾಟಿ ಬರುವಂತಹ ಒಂದು ಸಿನಿಮಾವನ್ನು ತಂದಿರುವಂತಹ ಮುರುಘಾ ಸುರೇಶ್ ಮತ್ತು ಆ ತಂಡಕ್ಕೆ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ನೀವು ಅಪೋಲಜಿಟಿಕ್ ಆಗಬೇಕಾಗಿಲ್ಲ. ಯಾವುದು ಟೈಟ್ಲ್ ಚೆನ್ನಾಗಿದೆ, ಆದರೆ ಸಿನಿಮಾದ ಇಂಡಸ್ಟ್ರಿಯಲ್ಲಿ ಕ್ಷಮೆ ಇರಲಿ ತಂದೆ ಅಂತ ಕೇಳಬೇಡಿ, ನಾವು ಇದ್ದೇವೆ ತಂದೆ ಅನ್ನೋ ಮಾತನ್ನು ಅಲ್ಲಿ ಹೇಳಿ ಮುಚ್ಚಬಹುದು.